ಬಿಜೆಪಿ ಒಂದು ಕ್ಲಾರಿಟಿ ಕೇಳ್ತಾ ಇರೋದು ರಾಜೀನಾಮೆ ಕೊಡ್ಲೇಬೇಕು. ಯಾತಕ್ಕೆ ಪ್ರಾಸಿಕ್ಯೂಷನ್ ಅನುಮತಿ ಆಗಿದೆ. ಯಾತಕ್ಕೆ ಇವಾಗ ನೋಡಿ ಅವರು ಕಾನೂನುಬದ್ಧವಾಗಿ ಸ್ಯಾಂಕ್ಷನ್ ಕೊಟ್ಟಿದ್ರೆ ರಾಜೀನಾಮೆ ಕೊಡಬೇಕಾಗಿತ್ತು. ಬಟ್ ಆದ್ರೆ ಅವ್ರು ಏನೂ ಕೂಡ ಕಾನೂನುಬದ್ಧವಾಗಿ ಮಾಡಿಲ್ಲ. ಸಂವಿಧಾನ ಬಾಹಿರವಾಗಿ ಮಾಡ್ತಿದ್ದಾರೆ. ಅಸಂವಿಧಾನಿಕವಾಗಿ ಅವರು ಸ್ಯಾಂಕ್ಷನ್ ಕೊಟ್ಟಿದ್ದಾರೆ. ಈ ರೀತಿ ಅಸಂವಿಧಾನಿಕವಾಗಿ ನಮ್ಮ ಮೇಲೆ ಪ್ರಹಾರ ಮಾಡಿದಾಗ ನಾವು ಅವ್ರ ವಿರುದ್ಧವಾಗಿ ಪ್ರತಿಯಾಗಿ ನಿಂತ್ಕೊಳ್ಳೇಬೇಕಾಗುತ್ತೆ. ರಾಜೀನಾಮೆ ಕೊಟ್ಟು ಓಡೋಕ್ಕಾಗೋದಿಲ್ಲ. ನಾವು ಕೂಡ ಫೈಟ್ ಮಾಡಬೇಕಾಗುತ್ತೆ. ಪ್ರಜಾಪ್ರಭುತ್ವ ಉಳಿಸುವಂತದ್ದು ನಮ್ಮ ಕರ್ತವ್ಯ ಕೂಡ. ಇವತ್ತು ಈ CML ಮಾಡ್ತಾರೆ, ಮುಂದೆ ಬರುವಂತ CML ಕೂಡ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಸೊ ಆಗ್ಲೂ ಕೂಡ ಇದೇ ರೀತಿ ಕಾನೂನು ಬಾಹಿರವಾಗಿ ಮಾಡಿದಾಗ, ಕಾನೂನು ಬಿಟ್ಟು ಮಾಡಿದಾಗ ನಾವು ಕೈ ಕೊಟ್ಕೊಂಡು ಕೂತ್ಕೊಳ್ಳೋಕೆ ಆಗೋದಿಲ್ಲ. ಹಾಗಾಗಿ ಇದ್ರ ವಿರುದ್ಧ ನಾವು ಹೋರಾಟ ಮಾಡಲೇಬೇಕು. ಇವಾಗ ನಾವು ಕಾನೂನಾತ್ಮಕವಾಗೂ ಹೋರಾಟ ಮಾಡ್ತೀವಿ, ಮತ್ತೆ ರಾಜಕೀಯವಾಗ್ಲೂ ಕೂಡ ಹೋರಾಟ ಮಾಡ್ತೀವಿ. ಬಿಜೆಪಿ ಅವರು ಈ ರೀತಿ ಏನು ತಮ್ಮ ಅಧಿಕಾರನ ದುರುಪಯೋಗ ಮಾಡಿಸ್ಕೊಂಡು ಎಲ್ಲ ಬಿಜೆಪಿ ಇತರ ಸರ್ಕಾರಗಳನ್ನ ಕೆಡವಿ ತಾವು ದೇಶದಲ್ಲಿ ಏಕಸ್ವಾಮ್ಯಾಧಿಪತ್ಯವನ್ನು ಸ್ಥಾಪಿಸಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಹಾಗಾಗಿ ಕಾನೂನಾತ್ಮಕವಾಗಿ ಮತ್ತೆ ರಾಜಕೀಯವಾಗಿ ಎರಡಕ್ಕೂ ಕೂಡ ನಾವು ಹೋರಾಟ ಮಾಡ್ತಿದ್ವಿ. ಕಾನೂನಾತ್ಮಕವಾಗಿ ಈಗಾಗಲೇ ಮುಖ್ಯಮಂತ್ರಿಗಳು ಅವರ ಕಾನೂನು ಸಲಹೆ ಪಡೆದಿದ್ದಾರೆ. ಬೇರೆ ಬೇರೆ ಅಡ್ವೊಕೇಟ್ ಲಾಯರ್ಗಳ ಸಲಹೆ ಪಡೆದಿದ್ದಾರೆ. ಅದರಂತೆ ಅವರು ನಡ್ಕೊಳ್ತಾರೆ. ಎರಡೂ ಕೂಡ ಟಾರ್ಗೆಟ್. ಇವತ್ತು ಸಿದ್ದರಾಮಯ್ಯ ಅವರು ಕರ್ನಾಟಕದಲ್ಲಿ ದೊಡ್ಡ ನಾಯಕರಾಗಿದ್ದಾರೆ. ಸೊ ಹಾಗಾಗಿ ಅವ್ರನ್ನ ಬೀಳಿಸಿದ್ರೆ ಕಾಂಗ್ರೆಸ್ ಪಕ್ಷನ ದುರ್ಬಲಗೊಳಿಸಬಹುದು. ಅದಾದ ನಂತರ ಮತ್ತೆ ಬೇರೆ CM ಬಂದ್ರು ಅದು ಕೂಡ ಇದೇ ರೀತಿ ಮಾಡ್ತಾರೆ. ಸೊ ಹಾಗಾಗಿ ಇವರು ಟಾರ್ಗೆಟ್ ಇರೋದು ಪ್ರಜಾಪ್ರಭುತ್ವದ ಮೇಲೆ ಮತ್ತೆ ಬಿಜೆಪಿ ಸರ್ಕಾರಗಳ ಮೇಲೆ. ಸೊ ಅದಕ್ಕೆ ನಾವು ಅವಕಾಶ ಮಾಡ್ಕೊಡ್ತೀವಿ.